ಎಲ್ಲರಿಗೂ ನಮಸ್ಕಾರ. ಅದ್ಭುತ ಅನ್ವೇಷಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಮೊದಲನೇ ಸಂಚಿಕೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಾವು ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯವರ ಸಣ್ಣ ವಿವರಣೆಯನ್ನು ನೀಡುತ್ತಿದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯವರ ದೇವಸ್ಥಾನವು ಕೇರಳ ರಾಜ್ಯದ ಪನ್ನಂತಿಟ್ಟು ಜಿಲ್ಲೆಯ ತಿರುವಲ್ಲ-ರನ್ನಿ ತಾಲೂಕಿನಲ್ಲಿರುವ ರನ್ನಿ ಪೆರುಮಾಡು ಗ್ರಾಮದಲ್ಲಿ ಶಬರಿಮಲೆ ಬೆಟ್ಟದ ಮೇಲೆ ಇದೆ. ಈ ದೇವಾಲಯವು 18 ಬೆಟ್ಟಗಳಿಂದ ಆವೃತವಾಗಿದೆ. ವಿಶ್ವದ ಅತಿ ಹೆಚ್ಚು ವಾರ್ಷಿಕ ಯಾತ್ರಾ ಸ್ಥಳಗಳಲ್ಲಿ ಶಬರಿಮಲೆಯೂ ಸಹ ಒಂದಾಗಿದೆ. ಅಯ್ಯಪ್ಪ ಸ್ವಾಮಿಯವರ ಭೂಮಿಯ ಮೇಲೆ ಅವತರಿಸಿದ ಕಾರಣ ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ ನಂತರ ಮಹಿಷಾಸುರನ ತಂಗಿ ಮಹಿಷಿಯು ತಪಸ್ಸು ಮಾಡಿ ಬ್ರಹ್ಮದೇವರಿಂದ ವರವನ್ನು ಪಡೆದುಕೊಳ್ಳುತ್ತಾರೆ. ಯಾರಿಂದಲೂ ನನಗೆ ಮರಣ ಬಾರದೆಂದು ಕೇಳಿ ಬ್ರಹ್ಮದೇವರು ವರವನ್ನು ನೀಡುತ್ತಾರೆ. ಆದರೆ ಒಂದು ಷರತ್ತನ್ನು ಸಹ ಮಹಿಷಿಗೆ ಹಾಕುತ್ತಾರೆ. ಹರಿಹರ ಪುತ್ರರಿಂದ ನಿನ್ನ ವಧೆ ಮಾಡಬಹುದು ಎಂದು ಹೇಳಿ ವರ ನೀಡುತ್ತಾರೆ. ಈ ಕಾರಣದಿಂದ ಹರಿ ಎಂದರೆ ವಿಷ್ಣು, ಹರನೆಂದರೆ ಶಿವ. ಮೋಹಿನಿ ಅವತಾರದಲ್ಲಿ ಶ್ರೀ ವಿಷ್ಣುದೇವರು ಬದಲಾಗುತ್ತಾರೆ. ಇವರನ್ನು ನೋಡಿ ಮನಸೋತ ಹರನು ಇವರಿಬ್ಬರ ಸಮ್ಮಿಲನದಿಂದ ಜನಿಸಿದ ಶಿಶುವೇ ಅಯ್ಯಪ್ಪ ಸ್ವಾಮಿಯವರು. ಅಯ್ಯಪ್ಪ ಸ್ವಾಮಿ ಅವರನ್ನು ಪಂದಳ ರಾಜವಂಶಸ್ಥರಿಗೆ ಮಕ್ಕಳಿಲ್ಲದ ಕಾರಣ ದೇವತೆಗಳು ಅವರ ಬಳಿಯಲ್ಲೇ ಇವರನ್ನು ಬೆಳೆಸಬೇಕೆಂದು ನಿರ್ಧರಿಸುತ್ತಾರೆ. ಆ ರಾಜನು ಕಾಡಿನಲ್ಲಿ ಬೇಟೆಗೆ ಹೋಗಿದ್ದಾಗ ಸಿಕ್ಕ ಶಿಶುವೇ ಅಯ್ಯಪ್ಪ ಸ್ವಾಮಿ. ಈ ಮಗುವು ಸಿಕ್ಕ ನಂತರ ಅದೇ ಜಾಗದಲ್ಲಿ ಸನ್ಯಾಸಿಯೊಬ್ಬರು ಪ್ರತ್ಯಕ್ಷವಾಗಿ, ಇದು ದೇವರ ಅನುಗ್ರಹ ಇರುವ ಮಗುವಾಗಿರುವುದರಿಂದ ಈ ಮಗುವನ್ನು ನಿಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಇದನ್ನು ನೀವು ಸಾಕಬೇಕೆಂದು ಆ ಸನ್ಯಾಸಿಯು ಇವರಿಗೆ ಹೇಳುತ್ತಾರೆ. ಮಗುವಿನ ಕತ್ತಿನಲ್ಲಿ ಮಣಿ ಇರುವುದನ್ನು ಗಮನಿಸಿದ ಸನ್ಯಾಸಿಯವರು ಈ ಮಗುವಿಗೆ ಮಣಿಕಂಠ ಎಂದು ನಾಮಕರಣವನ್ನು ಮಾಡುತ್ತಾರೆ. ಮಗುವಿಗೆ 12 ವರ್ಷ ಪ್ರಾಯವಾದ ಮೇಲೆ ಇವರಿಗೆ ದೈವಶಕ್ತಿಯ ಆಗಮನವಾಗುತ್ತದೆ ಎಂದು ಹೇಳುತ್ತಾರೆ. ಅಯ್ಯಪ್ಪ ಸ್ವಾಮಿಯವರ ಮೂಲ ಹೆಸರು ಮಣಿಕಂಠ. ನಂತರ ಆ ರಾಜ ವಂಶಸ್ಥರಾದ ಪಂದಳ ರಾಜರಿಗೆ ಒಂದು ಮಗುವು ಕೂಡ ಜನಿಸುತ್ತದೆ. ನಂತರ ಅಯ್ಯಪ್ಪ ಸ್ವಾಮಿ ಅವರ ಮೇಲೆ ರಾಣಿಯವರಿಗೆ ಕೋಪ ಹುಟ್ಟುತ್ತದೆ. ಒಂದು ದಿನ ರಾಣಿಯು ತನ್ನ ಆರೋಗ್ಯ ಸರಿ ಇಲ್ಲ ಎಂಬ ಕಾರಣ ನೀಡಿ ಹುಲಿಯ ಹಾಲನ್ನು ಕುಡಿಯಬೇಕೆಂದು ಹೇಳಿದ್ದಾರೆ ಎಂದು ಅಯ್ಯಪ್ಪ ಸ್ವಾಮಿಯವರಿಗೆ ಹೇಳಿ ಅವರನ್ನು ಹುಲಿ ಹಾಲು ತರುವಂತೆ ಕಾಡಿಗೆ ಕಳಿಸುತ್ತಾರೆ. ಆ ಕಾಡಿನಲ್ಲಿ ಅಯ್ಯಪ್ಪ ಸ್ವಾಮಿಯವರ ಜನನಕ್ಕೆ ಕಾರಣವಾದ ಮಹಿಷಿಯ ವಧೆಯಾಗುತ್ತದೆ. ನಂತರ ಅಯ್ಯಪ್ಪ ಸ್ವಾಮಿಯವರು ಹುಲಿಯ ಜೊತೆಗೆ ಅರಮನೆಗೆ ಹಿಂತಿರುಗುತ್ತಾರೆ. ನಂತರ ಅವರು ಶಬರಿಮಲೆ ಬೆಟ್ಟದ ಮೇಲೆ ನೆಲೆಸುತ್ತಾರೆ. ಆ ಬೆಟ್ಟಕ್ಕೆ ಶಬರಿಮಲೆ ಎಂದು ಹೆಸರು ಬರಲು ಕಾರಣ ರಾಮಾಯಣದಲ್ಲಿ ಶ್ರೀರಾಮ ಅವರ ಆಗಮನವನ್ನು ನೋಡುತ್ತಿದ್ದ ಶಬರಿಯು ಈ ಬೆಟ್ಟದಲ್ಲಿಯೂ ನೆಲೆಸಿದ್ದರಿಂದ ಈ ಬೆಟ್ಟಕ್ಕೆ ಶಬರಿಮಲೆ ಎಂದು ಕರೆಯಲಾಗುತ್ತದೆ. ಈ ಶಬರಿಮಲೆಯು 12 ಬೆಟ್ಟಗಳಿಂದ ಸುತ್ತುವರೆದಿದೆ. ಹಾಗೆಯೇ ಅಯ್ಯಪ್ಪ ದರ್ಶನ ಮಾಡುವಾಗಲೂ ನಾವು 18 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕು. ನಂತರ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷ ಶಬರಿಮಲೆಯಲ್ಲಿ ಮಕರ ಜ್ಯೋತಿಯನ್ನು ನೋಡಲು ದೇಶದ ನಾನಾ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ. ಇದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯವರ ಬಗ್ಗೆ ಸಣ್ಣ ವಿವರಣೆ. ಏನಾದರೂ ತಪ್ಪು ಇದ್ದರೆ ಕ್ಷಮಿಸಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿ ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಅಯ್ಯಪ್ಪ ಸ್ವಾಮಿಯವರ ಭಕ್ತರಾಗಿದ್ದರೆ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಸ್ವಾಮಿಯೇ ಶರಣಮಯ್ಯಪ್ಪ. ತಪ್ಪಿದ್ರೂ ಕ್ಷಮಿಸಪ್ಪ. ಎಲ್ಲರಿಗೂ ಒಳ್ಳೆಯದಾಗಲಿ.